ನಮಸ್ಕಾರ ಸ್ನೇಹಿತರೆ. ಇಂದು ಜುಲೈ 28ರ ಉಪಗ್ರಹ ಚಿತ್ರಗಳನ್ನು ಗಮನಿಸಿದರೆ ಭಾರತದ ಬಹುತೇಕ ಭಾಗದಲ್ಲಿ ಮಾನ್ಸೂನ್ ಮತ್ತೆ ತನ್ನ ಬಲವನ್ನು ತೋರಿಸುತ್ತಿದೆ. ಅರಬ್ಬಿ ಸಮುದ್ರದಿಂದ ನಿರಂತರವಾಗಿ ತೇವಾಂಶ ಕರ್ನಾಟಕದತ್ತ ಹರಿದು ಬರುತ್ತಿದ್ದು, ಅದೇ ಸಮಯದಲ್ಲಿ ಬಂಗಾಳ ಕೊಲ್ಲಿಯ ಸಕ್ರಿಯ ವ್ಯವಸ್ಥೆ ದೇಶಾದ್ಯಂತ ಮೋಡಗಳ ಬೆಳವಣಿಗೆ ಮತ್ತಷ್ಟು ಶಕ್ತಿ ನೀಡುತ್ತಿದೆ. ಸ್ಯಾಟಲೈಟ್ ದೃಶ್ಯಗಳಲ್ಲಿ ಪಶ್ಚಿಮ ಘಟ್ಟಗಳ ಮೇಲ್ಭಾಗದಲ್ಲಿ ದಟ್ಟ ಮೋಡಗಳು ಬೆಳೆಯುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಈ ಮೋಡಗಳು ನಿಧಾನವಾಗಿ ಉತ್ತರ ಮತ್ತು ದಕ್ಷಿಣ ಒಳನಾಡಿನತ್ತ ಸಾಗುತ್ತಿರುವುದರಿಂದ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಗುಡುಗು, ಮಿಂಚು ಮತ್ತು ಉತ್ತಮ ಮಳೆಯ ವಾತಾವರಣ ನಿರ್ಮಾಣವಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಅಂದರೆ IMD ಜುಲೈ 28ರಂದು ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಕರ್ನಾಟಕಕ್ಕೆ ಭಾರೀ ಮಳೆ ಮತ್ತು ಗುಡುಗು ಮಿಂಚಿನ ಎಚ್ಚರಿಕೆಯನ್ನು ನೀಡಿದೆ. ಮುಂದಿನ ಹವಾಮಾನ ಮುನ್ಸೂಚನೆ ಮತ್ತು ಮಾಹಿತಿಗಾಗಿ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.